ಫ್ಯೂಯಲ್ ಫಿಲ್ ಆಗಿದೆ ಅಲ್ಲ ಏನು ಜೋಶ ಇಲ್ವಲ್ಲ ಜೋಶ್ ಜಾಸ್ತಿ ಜೋಶು ಸೊ ಗಾಯ್ಸ್ ನಾವು ಫೈನಲಿ ನಾವು ಅನ್ಕೊಂಡಿದ್ದನ್ನ ಸಾಧನೆ ಮಾಡಿದೀವಿ. ಅದು ಏನು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನೇ ಇರ್ಲಿಲ್ಲ. ಪ್ಲಾನ್ ಇಷ್ಟು ಚೆನ್ನಾಗಿ ವರ್ಕೌಟ್ ಆಯ್ತು ಸೀರಿಯಸ್ಲಿ ಗೊತ್ತಿಲ್ಲ. ವಿತಿನ್ 4 hours ವಿತಿನ್ 4 hours ಅಲ್ಲ ಬ್ರೋ, ನಾವು 6 months ಇಂದ ಪ್ಲಾನ್ ಮಾಡಿದ್ದೆವು. ಅದು ಒಂಚೂರು ಆಗಿರ್ಲಿಲ್ಲ. ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ ನಾವು? ಅದು ನೇತ್ರಾವತಿ ಟ್ರಕ್ಕಿಂಗು, ಚಿಕ್ಕಮಂಗ್ಳೂರು, ಮಂಗಳೂರು ಬೀಚು, ಮಡಿಕೇರಿ ಎಲ್ಲ ಫ್ಲಾಪ್. ಗೋವಾಗೆಲ್ಲ ಹಾಕಿದ್ವಿ ನಾವು. ಇಲ್ಲ ಹಾಕಿಲ್ಲ. ಗೋವಾ ಪ್ಲಾನ್ ಹಾಕಿಲ್ಲ ಇನ್ನು. ಅದಕ್ಕೆ ಅಲ್ಲ ಮನ್ಸಲ್ಲಿರುತ್ತೆ ಪ್ಲಾನು ಎಕ್ಸಿಕ್ಯೂಟ್ ಮಾಡಕ್ಕೆ ಇನ್ನೂ ಹೋಗಿಲ್ಲ. ತಾಯ್ನಾಡ್ ಹೋಗ್ಬೇಕು. ಈ ಸಕ್ಸಸ್ ಆದ್ಮೇಲೆ ತಾಯ್ನಾಡ್ ಹೋಗ್ತೀವಿ. ಇಷ್ಟು ಚೆನ್ನಾಗಿ ಹೊಡ್ತೀವ ಅಂತ ಡೌಟ್ ಇತ್ತು, ಓದ್ತೀವ ಇಲ್ವಾ ಅಂತಾನೆ ಡೌಟ್ ಇತ್ತು. ಬಜೆಟ್ ಇರ್ಲಿಲ್ಲ, ಪ್ಲಾನ್ ಇರ್ಲಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಯಾವ್ಯಾವ ಪ್ಲಾನ್ ಫಸ್ಟ್ ನಾವು ಶುರು ಮಾಡಿದ್ದು, ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ನಾವು ಫಸ್ಟ್ ಪ್ಲಾನ್ ಮಾಡಿದ್ವಿ ಚಿಕ್ಕಮಂಗ್ಳೂರ್ಗೆ. ಚಿಕ್ಕಮಂಗ್ಳೂರೆಲ್ಲ ಒಣಗೋಗೈತಿ ಇವಾಗ. ಯಾಕೆ ಫೆಬ್ರವರಿ ಒಣಗೋಗಿರೋದಕ್ಕಿಂತ ಮಾಮೂಲಿ ಹತ್ರ ಸೀಸನ್ ಫಾರ್ ದಿಸ್. ಬಟ್ ಊಟಿ ನೋಡಿಲ್ಲ ಹುಡುಗರು ಯಾರು ಊಟಿ ನೋಡಿಲ್ಲ. ಲಾಸ್ಟ್ ಆಗಿತ್ತು ನಂದು. ನಾನ್ ಮಾತ್ರ ಊಟಿ ಅದು ಒಂದೇ ದಿನ ಹೋಗಿದ್ದೆ. ಬಟ್ ಅವಾಗೇನು ನೋಡಕ್ಕಾಗಿರಲಿಲ್ಲ ಬಿಕಾಸ್ ಫುಲ್ ಫಾಗಿತ್ತು. ಮತ್ತು ನಾವು ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಸೀರಿಯಸ್ ಆಗಿ ವರ್ಕ್ ಆಗುತ್ತೆ ಅನ್ನೋ ನಮ್ಗೆ ಇಮ್ಯಾಜಿನೇಷನ್ ಇಲ್ಲ. ಏನಿರೋ ಇಮ್ಯಾಜಿನೇಷನ್ ಇಲ್ಲ ಗುರು. ವಾರ ಮಾಡ್ತಾರೆ ಟ್ರಿಪ್ ಪ್ಲಾನ್. ಯಶೋ ವಾರ ಟ್ರಿಪ್ ಪ್ಲಾನ್ ಮಾಡ್ತಾರೆ. ಒಂದೊಂದು ತಿಂಗಳನ್ಗಟ್ಲೆ ಪ್ಲಾನ್ ಮಾಡ್ತಾರೆ ಕುತ್ಕೊಂಡು. ಸೀರಿಯಸ್ಲಿ 4 ಅವರಲ್ಲಿ ಪ್ಲಾನ್ ಮಾಡಿ ನಾವು ಸಾಧಿಸಿದ್ವಿ. ಪ್ಲಾನ್ ಇಸ್ ಬೆಸ್ಟ್ ಪ್ಲಾನ್. ಹೋಗ್ತಾ ಇರಿ, 1 ನಿಮಿಷ ಟೈಮ್ ವೇಸ್ಟ್ ಮಾಡಬೇಡಿ. ನೆಕ್ಸ್ಟ್ ಏನಂತಾರಲ್ಲ ಅದಕ್ಕೆ ಏನಂತಾರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದೆಲ್ಲ ಕಾಣೋದಿಲ್ಲಕ್ಕ. ಬೆಳಗ್ಗೆ ಎದ್ದು ಬಂಡೀಪುರ್ ಫಾರೆಸ್ಟ್ ಓಪನ್ ಆಗಿದ ತಕ್ಷಣ ವಿ ಆರ್ ಗೋಯಿಂಗ್ ಟು ಊಟಿ ಮ್ಯಾನ್. ಚಳಿಗಾಲದಲ್ಲಿ ಚಳಿಗೆ ಹೋಗ್ತಾ ಇದೀವಿ. ಗಟ್ಸ್ಬೇಕು, ಅದಕ್ಕೆಲ್ಲ ಗಟ್ಸ್ಬೇಕು. ಸ್ವಲ್ಪ ಜಾಸ್ತಿ ಬರ್ರಿ ತಿಲಾಕ್ ಒಳ್ಳೊಳ್ಳೆ ಆಡಕ್ ನೋಡ. 5 minutes later. The next day. ಬರ್ಲ ಕಾಫಿನ ಟೀನಾ? ನಂಗೆಲ್ಲ ಕಾಫಿ ಅಂಕಲ್. ಇನ್ನೊಂದು ಕಾಫಿ, 3 ಕಾಫಿ. ನೀನೇನು ಹೇಳ್ದ ಯಶ? ಕಾಫಿ ಟೀ 3 ಕಾಫಿ. ಕಾಫಿ ಬಂತು. ಕಾಫಿ ನೀವು ಹೊಡೀರಿ, ಟೀ ಕಾಫಿ ನಿಕ್ಕೋಣ. ಜೈ ಬಜರಂಗಿ ಜಲದಾಮಲೈ. ಸೊ ಗೈಸ್, ನಾವು ಬಂಡೀಪುರ ಫಾರೆಸ್ಟ್ ಗೆ ಎಂಟ್ರಿ ಆಗಿದ್ದೀವಿ. ನೋಡ್ಕೊಳ್ಳಿ, ಟೈಗರ್, ಹುಲಿ 2 ಒಂದೇ. ನೆಕ್ಸ್ಟ್ ಜಿಂಕೆ ನೋಡ್ರ. ಜಿಂಕೆ ಸ್ಪಾಟ್ ಇನ್ನ ನಿಧಾನ ಹೋಗೋಣ. ಹಂಗೆ ಆನಂದ ಜಿಂಕೆ ಹೊಡಿಕೆ. ಫಾರೆಸ್ಟ್ ಆಕ್ಚುಲಿ ಒಣಗೋಗಿದೆ. ಅಷ್ಟು ನೋಡೋದಕ್ಕೆ ಲುಕ್ ಇಲ್ಲ. ಎಲ್ಲ ಒಣಗಿ ಬರ್ಡ್ ಆಗೋಗ್ಬಿಟ್ಟಿದೆ. ನೋಡೋದಕ್ಕೆ ಲುಕ್ ಇಲ್ಲ ಅಷ್ಟು. ಮೇ ಬಿ ನಾವು ಬೇಸಿಗೆಯಲ್ಲಿ ಬಂದ್ಬಿಟ್ಟಿದೀವಿ. ಎಲ್ಲ ಒಣಗೋಗ್ಬಿಟ್ಟಿದೆ. ಸ್ವಲ್ಪ ಅಲ್ಲ, ಚೆನ್ನಾಗಿ ಒಣಗೋಗಿದೆ. ಫೆಬ್ರವರಿ ಸೀಸನ್ ನಾವು ಬಂದಿರೋ ಟೈಮ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಆಕ್ಚುಲಿ. ರಾತ್ರಿ ಬಂದ್ವಿ. ಎಲ್ಲ ಬೆಂಕಿ ಹತ್ಕೊಂಡು ಉರ್ದಿದೆ. ನಾವು ತಪ್ಪು ಟೈಮಲ್ಲಿ ಬಂದಿದೀವಿ. ಇನ್ನು ಊಟಿ ಹೆಂಗಿರುತ್ತೋ ಏನೋ ಗೊತ್ತಾಗ್ತಿಲ್ಲ. ಈ ಊಟಿನೂ ಇದೇ ತರ ಒಣಗೋಗಿದ್ರೆ ಬೇಜಾರಾಗುತ್ತೆ. ಬಟ್ ಸ್ವಲ್ಪ ಆದ್ರೂ ಗ್ರೀನರಿ ಇರಬೇಕು ನೋಡೋದಕ್ಕೆ. ಗ್ರೀನರಿ ಇಲ್ಲ ಅಂದ್ರೆ ಬೇಜಾರು. ನಾವು ತಪ್ಪು ಮಾಡಿದ್ದು ಎಲ್ಲಿ ಅಂದ್ರೆ ಗೂಗಲಲ್ಲಿ ಹಾಕಿದ್ವಿ, ಈಸ್ ಇಟ್ ಅ ಬೆಸ್ಟ್ ಟೈಮ್ ಟು ವಿಸಿಟ್ ಊಟಿ ಅಂತ. ಎಸ್, ಇಟ್ಸ್ ಅ ಗ್ರೇಟ್ ಟೈಮ್ ಅಂತ ಒಂದು. ಅದನ್ನ ನಂಬ್ಕೊಂಡು ನಾವು ಬಂದ್ವಿ. ಬಟ್ ಇಲ್ಲಿ ಎಲ್ಲ ಒಣಗೋಗಿದೆ. ಊಟಿನೂ ಒಣಗೋಗಿದ್ರೆ ಕಷ್ಟ.
ಸೈಡಲ್ಲಿ ಹೋಗ್ಬೋದು. ಇವ್ರು ಯಾರೋ ಜಾಗ ಬಿಡ್ತಾಯಿಲ್ಲ ನಮಗೆ, ಹೊಡಿಯಲ್ಲ ಜಾಗ ಬಿಡ್ತಾಯಿಲ್ಲ ಯಪ್ನ ಯಾರೋ. ಏನು ಸೌಂಡ್ ಬಿಡೋದು ಭಾರಿ ಸೀನಿಗೈತೆ. ಹಾಂ ಇಲ್ಲ 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 ಅರ್ಧ ಟ್ಯಾಂಕ್ ಅರ್ಧ ಟ್ಯಾಂಕು. ಫಸ್ಟ್ ಪ್ಲಾನ್ ಏನು ಗೊತ್ತಾ, ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆಲ್ಲ ಏನಂದ್ರೆ ಇಬ್ಬರೇ ಡ್ರೈವ್ ಇರೋದು. ಸೊ ಇಬ್ರು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಿದ್ದೀವಿ. ಎಲ್ಲೋ ಸ್ಟಾಪ್ ಬಿಟ್ಟಿಲ್ಲ, 7 ಸ್ಟಾಪ್ ಬಿಟ್ಟೋದು. ಸೊ ಆರಿನ ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಬಂದಿದ್ದೀವಿ, ಯಾಕೆ ಇವಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗೆಯಿಂದ ಏನಾಗುತ್ತೆ ಹಿಂಗೆ ನೋಡಿದ್ವಿ. ಸೊ ಇವಾಗ ಅಪ್ಡೇಟ್. ಈಗ ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಈ ಬೊಟಾನಿಕಲ್ ಗಾರ್ಡನ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೇಗಿದೆ ನೋಡೋಣ, ಬನ್ನಿ ಹೇಗಿದೆ ನೋಡೋಣ. ಇನ್ನು ಏನೋ ಬೇಕಣ್ಣ. ಕರೆಂಟ್ ಹೊಡಿತದಲ್ಲ ಎಲ್ಲ ಕಡೆ ನನಗೆ. ನನ್ನ ಪಕ್ಕ ಇದ್ದರೆ ನಂತರ ಕರೆಂಟ್ ಇದ್ದರೆ ಚಲೆ ಬಾಯಿಲೆ ಎಷ್ಟು ಮಾತಾಡ್ತೀಯ, ಇಷ್ಟೇನಾ ಇಲ್ಲಿ ಸುಮ್ಮನೆ ಪ್ರದಕ್ಷಿಣೆ ಹಾಕಕ್ಕೆ ಬಂದ್ವಿ ಇಲ್ಲಿ ಅಷ್ಟೇ.